ಕರ್ನಾಟಕ. ತಮ್ನೇಲ್ ನೋಡಿ ನಿಮ್ಮೆಲ್ರಿಗೂ ಸಹ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನಾನು ಹೋಗ್ತಾ ಇರುವಂತಹ ಪ್ಲೇಸ್ ಬಂದ್ಬಿಟ್ಟು ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿ ನನಗೆ ಅನುಭವ ಆಗುತ್ತೆ, ಏನೇನೆಲ್ಲ ನನಗೆ ಅನಿಸುತ್ತೆ, ಅದನ್ನೆಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಬನ್ನಿ, ನಿಮ್ಮೆಲ್ರಿಗೂ ಸಹ ಈ ಬ್ಲಾಗ್ಗೆ ಸ್ವಾಗತ. ಹೋಗ್ಬೇಕಾಗಿರುವಂಥ ಒಂದು ಟ್ರಾನ್ಸ್ಪೋರ್ಟ್ ಮೋಡ್ ಬಂದ್ಬಿಟ್ಟು ಟ್ರೈನ್ನಲ್ಲಿ. ಬಟ್ ಹಾಸನ್ವರೆಗೂ ನಾವು ಬಸ್ನಲ್ಲೇ ಹೋಗ್ಬೇಕು. ಹಾಸನ್ವರೆಗೂ ಬಸ್ನಲ್ಲೇ ಹೋಗಿ ಆನಂತರ ಟ್ರೈನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸಮಯ ಏನಾದರೂ ಕಳೆದು ಹೋದರೆ, ಟ್ರೈನ್ ಸಮಯಕ್ಕಿಂತ ಮೀರಿ ಹೋದರೆ ನಾವು ಹೋಗ್ಲಿಕ್ಕೆ ಆಗಲ್ಲ. ಆದರೆ ಟ್ರೈನ್ಸ್ ಬರೋ ಅಂಥ ಸಮಯಕ್ಕಿಂತ ಒಳಗಡೆನೇ ಇದ್ದರೆ ನಾವು ಗ್ಯಾರಂಟಿ ಹೋಗ್ಬೋದು. A few minutes later. ಇಲ್ಲ ಟಿಕೆಟ್ A few moments later. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಕೊಂಗುರು ಕಪ್ಪೆ. ಈಗ ಟೈಮ್ ಬಂದ್ಬಿಟ್ಟು 9:45 ಆಗಿದೆ. ಹಾಸನ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಹಾಸನ್ ರೈಲ್ವೆ ಸ್ಟೇಷನ್ ಮುಂದೆನೇ ಇದ್ದೀವಿ. ಸೊ ಬನ್ನಿ, ಟಿಕೆಟ್ ತಗೊಂಡು ರೈಲು ಬರುತ್ತೆ. ಈಗ 10 ಗಂಟೆಗೆ ಇರೋದು. ಮುಂದೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಅಂತೂ ರಶ್ ಆಗಿರೋ ಬಸ್ನಿಂದ ಇಳ್ಕೊಂಡು ಅಲ್ಲೇ ಮುಂದೆ ಇದ್ದಂತಹ ಒಂದು ಕ್ಯಾಂಟೀನಲ್ಲಿ ತಿಂಡಿ ತಿಂದು ಸೀದಾ ರೈಲ್ವೆ ಸ್ಟೇಷನ್ ಕಡೆ ನಮ್ಮ ಪ್ರಯಾಣ ಸಾಗ್ತು. ಅಲ್ಲೇ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಸೀದಾ ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ಸುಮಾರು ಹೊತ್ತು ಹಾಗೆ ರೈಲ್ವೆ ಸ್ಟೇಷನ್ ಎಲ್ಲ ನೋಡ್ತಾ ಇದ್ದು. ಸುಮಾರು ಹೊತ್ತಾದಮೇಲೆ ನಮ್ಮ ಟ್ರೈನ್ ಕೂಡ ಬರುವಂಥ ಸಮಯ ಆಯಿತು. ನಮ್ಮ ಟ್ರೈನ್ ಕೂಡ ಬಂದೇ ಬಿಡ್ತು. A few inches later. ಸ್ವಲ್ಪ ಹೊತ್ತಿಗೆ ಅದ್ಭುತವಾದಂತಹ ವ್ಯೂಗಳು ಕಾಣ್ತಾ ಹೋಗ್ತವೆ. ಸೊ ಇಲ್ಲಿಂದ ಸುಬ್ರಹ್ಮಣ್ಯ ರೋಡ್ ಬಂದ್ಬಿಟ್ಟು 55 ಕಿಲೋಮೀಟರ್ ಅಷ್ಟೇ. ಆದರೆ 2ರಿಂದ 2.5 ಗಂಟೆ ಜರ್ನಿ ಆಗುತ್ತೆ. 3 ಗಂಟೆ ಆದರೂ ಆಶ್ಚರ್ಯ ಇಲ್ಲ. ಯಾಕಪ್ಪ ಅಂದರೆ ಇದನ್ನು ಬಿಟ್ಟರೆ ನೆಕ್ಸ್ಟು ಮೇನ್ ಸ್ಟೇಷನ್ ಅಂತ ಇರೋದು ಸುಬ್ರಹ್ಮಣ್ಯ ರೋಡೇ. ಆದರೆ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಸಣ್ಣ ಸ್ಟೇಷನ್ಗಳಿದ್ದಾವೆ. ಆದರೆ ಅಲ್ಲಿ ಯಾವ ಕೂಡ ಈ ಥರ ಮುಖ್ಯವಾದಂಥ ಸ್ಟೇಷನ್ಗಳಲ್ಲ. ಹೋಗ್ತಾ ಇರುವಂತಹ ಸುಬ್ರಹ್ಮಣ್ಯ ರೋಡ್ಗೆ 55 ಕಿಲೋಮೀಟರ್ ಡಿಸ್ಟೆನ್ಸ್ ಆದರೂ ಕೂಡ ತುಂಬಾ ಟೈಮ್ ಹಿಡಿಯುತ್ತೆ. ರೈಲು ಕೇವಲ ಒಂದು 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಯಾಕಪ್ಪ ಇಲ್ಲಿ ಘಾಟ್ ಸೆಕ್ಷನ್ ಆಗಿರೋದ್ರಿಂದ, ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ರೈಲ್ವೆ ಸ್ಪೀಡು 30ರಿಂದ 40 ಅಷ್ಟೇ ಆಗಿರುತ್ತೆ. ಸೊ ಹಾಗಾಗಿ ಈಗ ಮುಂದೆ ಒಳ್ಳೊಳ್ಳೆ ವ್ಯೂಗಳು ಸಿಗ್ತಾ ಹೋಗುತ್ತೆ. ನಿಮ್ಮೆಲ್ರಿಗೂ ಸಹ ನಾನು
ಒಂದು ಕಿರ್ಚಾಟ ಯಾವ ರೀತಿ ಇರುತ್ತೆ ಅಂತ. ಈಗ ತಾನೇ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಸೊ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಬಸ್ಗಳು ಅವೈಲಬಿಲಿಟಿ ಐತಂತೆ, ಬನ್ನಿ ನೋಡುವ ಯಾವ ರೀತಿ ಇದೆ ಅಂತ. ಬಸ್ಗಳು ಸಿಕ್ಕಿರೆ ಸರ್. ಎಷ್ಟು ಗಂಟೆಗೆ ಹೋಗೋದಿದು? ಹೌದಾ? ಅವ್ರ ಭಾಷೆನೇ ಹೆಂಗೆ ಮತ್ತೆ? ಚಂದ ಮಾಡ್ರಿ, ಎಂತ ಚಂದದ ಜನ, ಎಂತ ಚಂದದ ಜನ, ಎಂತ ಚಂದದ ಊರು.